ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಎತ್ತೆತ್ತ ನೋಡಿದಡತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತಶ್ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತಃ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ ಅಂತ ಹೇಳಿ ಅತ್ಯಂತ ಸುಂದರವಾದಂತಹ ವಚನವನ್ನು ಜಗಜ್ಯೋತಿ ಬಸವಣ್ಣನವರು ನಮಗೆ ದಯಪಾಲಿಸಿದರು. ಇದರೊಳಗೆ ಸ್ಪಷ್ಟವಾಗಿ ಹೇಳ್ತಾರೆ ಭಗವಂತನ ಅಸ್ತಿತ್ವ ಹೆಂಗೈತಿ ಅಂತ ಹೇಳ್ಕಾರ. ಎತ್ತ ನೋಡಿದಟ್ಟ ಕೂಡಲ ಸಂಗಮ ದೇವ ನೀನ ಅದಿ. ಜಗತ್ತು ಎಷ್ಟು ವಿಸ್ತಾರ ಐತಿ, ಜಗತ್ತಿಗೆ ಎಷ್ಟು ರೂಪಗಳದಾವ, ಎಲ್ಲವೂ ಸಹಿತ ನೀನ ಅದಿ. ವಿಶ್ವದ ಕಣ್ಣು ನೀನೇ, ವಿಶ್ವದ ಮುಖ ನೀನೇ, ವಿಶ್ವದ ಬಾಹುಗಳು ಕೈಗಳು ನೀನ, ವಿಶ್ವದ ಪಾದಗಳು ನೀನ. ಎಲ್ಲವೂ ಸಹಿತ ನಿನ್ನನ್ನು ಬಿಟ್ಟರೆ ಜಗತ್ತಿನೊಳಗೆ ಏನೂ ಇಲ್ಲ ಅಂತ ಹೇಳಿಕಾರ ಆ ಪರಮಾತ್ಮನ ವಿಶಾಲತೆಯನ್ನು ಕುರಿತು ಬಸವಣ್ಣನವ್ರು ಭಾಳ ಚಂದ ಹೇಳಿದರು. ಅಂದರೆ ಇದರ ಅರ್ಥ ಏನಂದ್ರೆ, ನಾವು ಈ ಜಗತ್ತಿನೊಳಗೆ ಏನು ಕಾಣಕತ್ತೇವೆ, ನಾವು ಈ ಜಗತ್ತಿನೊಳಗೆ ಏನು ಅನುಭವಿಸಕತ್ತೇವೆ, ಈ ಜಗತ್ತನ್ನು ಬಿಟ್ಟು ಏನೈತೆ ಅಂತ ಹೇಳಿ ತಿಳ್ಕೊಂಡೇವಲ್ಲ, ಅದೆಲ್ಲವೂ ಸಹಿತ ಪರಮಾತ್ಮಮಯನ ಐತಿ, ಕೂಡಲ ಸಂಗಮನ ಸ್ವರೂಪನ ಐತಿ. ಇಷ್ಟು ಮನುಷ್ಯನೊಳಗೆ ಗಟ್ಟಿ ಮಾಡ್ಕೋಬೇಕ್ರಿ. ಎಲ್ಲಿ ನೋಡಿದಲ್ಲಿ ಪರಮಾತ್ಮನ ಇದ್ದಾಗ ನಮ್ಮ ವೈರಿಗಳಲ್ಲಿನೂ ಪರಮಾತ್ಮನ ಇದ್ದಂಗೆ ಆತಲ್ಲ. ಎಲ್ಲಿ ನೋಡಿದಲ್ಲಿ ಪರಮಾತ್ಮನ ಅದಾನಂದ್ರೆ ನಮಗೆ ಬೇಡವಾದಂಥ ವಸ್ತುವಿನಲ್ಲಿನೂ ಸಹಿತ ಪರಮಾತ್ಮನ ಅದಾನಲ್ಲ. ಈ ಭಾವ ನಮ್ಮೊಳಗೆ ಬೆಳೀತು ಅಂದ್ರೆ ನಾವು ಯಾರ ಜೋಡೆ ವೈರತ್ವವನ್ನು ಮಾಡೋದಿಲ್ಲ. ನಮಗೆ ಯಾವ ವಸ್ತುಗಳು ಬ್ಯಾಡಾದದ್ದು ಅಂತ ಅನಿಸೋದನೇ ಇಲ್ಲ. ನಮಗೆ ಅಶಾಂತಿ ಯಾಕೆ ಆಗಕತ್ತೈತಿಪ್ಪ ಅಂದ್ರೆ ನಮಗೆ ಬ್ಯಾಡ ಆಗಿದ್ದ ವಸ್ತುಗಳು ಅನ್ನೋ ಭಾವ ಐತಿ, ಮತ್ತು ಇವ ನನ್ನ ವೈರಿ ಅನ್ನುವಂಥ ಭಾವ ಐತಿ. ಇವೆರಡು ಹೋಗಿಬಿಟ್ಟುಪ್ಪ ಅಂದ್ರೆ ನೀನ ಚಿರಶಾಂತಿ, ನೀನ ಆನಂದರೂಪ. ನೀ ಯಾರ ಮೇಲೂ ಸಹಿತ ದ್ವೇಷ ಮಾಡೋದಿಲ್ಲ, ಯಾರನ್ನೂ ಮೋಸ ಮಾಡೋದಿಲ್ಲ, ಯಾವ ವಸ್ತುವಿಗೂ ಆಸೆಯನ್ನು ನೀ ಮಾಡೋದಿಲ್ಲ. ಇಷ್ಟು ಮಾತ್ರ ನೀ ತಿಳ್ಕೊ. ಎಲ್ಲವೂ ಪರಮಾತ್ಮಮಯ. ಪರಮಾತ್ಮನನ್ನು ಬಿಟ್ಟರೆ ಏನೂ ಇಲ್ಲ. ಒಂದು ಹೊಲಸು ಕಂಡ್ರೂ ಅದರೊಳಗೂ ಪರಮಾತ್ಮದಾನ, ಒಂದು ಚಲೋ ಕಂಡ್ರೂ ಅದರೊಳಗೆ ಪರಮಾತ್ಮದಾನ. ಈ ಭಾವ ಬೆಳೀತಪ್ಪ ಅಂದ್ರೆ ನೀನ ಏನಕ್ಕಿಪ್ಪ ಅಂದ್ರೆ ವಿಶ್ವಮಾನವನಾಗತಿ. ನಾವು ಇನ್ನೊಬ್ಬರಿಗೆ ಬೋಧನೆ ಮಾಡೋಕ್ಕಿಂತನೂ ಪ್ರತಿಯೊಬ್ಬರೂ ಸಹಿತ ನಮ್ಮಷ್ಟಕ್ಕೆ ನಾವು ಮನಗಂಡು ಪರಮಾತ್ಮನ ನಿಜ ಅಸ್ತಿತ್ವವನ್ನು ತಿಳ್ಕೊಂಡಿವಪ್ಪ ಅಂದ್ರೆ ನಾವು ನಿಜವಾಗ್ಲೂ ಸಹಿತ ಜೀವನ್ಮುಕ್ತರಾಗ್ತೇವೆ. ನಾ ಹಂಗೆ ಹೇಳಕತ್ತಿಲ್ಲ, ದಯವಿಟ್ಟು ನಾ ಅನುಭವಿಸಿದ್ದನ್ನು ನಿಮಗೆ ಹೇಳಕತ್ತೇನೆ. ಇಷ್ಟು ಅನುಭವಿಸ್ರಿ. ಎಲ್ಲ ಕಡೆಯೂ ನಮ್ಮ ಆರಾಧ್ಯ ಗುರುನ ಅದಾನ, ಎಲ್ಲ ಕಡೆಯೂ ನಮ್ಮ ಆರಾಧ್ಯ ದೇವರನ ಅದಾನ. ಆ ಆರಾಧ್ಯ ದೇವರು, ಆ ಆರಾಧ್ಯ ಗುರು ನನ್ನ ರೂಪದೊಳಗೂ ಅದಾನ, ಅವರ ರೂಪದೊಳಗೂ ಅದಾನ, ಎಲ್ಲರ ರೂಪದೊಳಗೂ ಅದಾನ ಅಂಥೇಳಿ ಗಟ್ಟಿ ಮಾಡ್ಕೊಂಡು ಯಾರ ಮೇಲೆ ದ್ವೇಷ ಮಾಡೋಕ್ಕೆ ಹೋಗಬೇಡ್ರಿ, ಯಾರಿಗೆ ಮೋಸನೂ ಮಾಡೋಕ್ಕೆ ಹೋಗಬೇಡ್ರಿ, ಹೆಚ್ಚಿನ ಆಸೆನೂ ಮಾಡೋಕ್ಕೆ ಹೋಗಬೇಡ್ರಿ. ಇರುವ ಭಾಗ್ಯವ ನೆನೆದು ಬಾರೆನೆಂಬುವುದನ್ನು ಬಿಡು, ಇದರಿಂದ ನಿನಗೆ
ನಿಜವಾದ ಸುಖ ಅಂತ ಹೇಳಿಕಾರ ಹೇಳಿದಾರೆ ಇಲ್ಲೋ ಜ್ಞಾನಿಗಳು. ಹಂಗೆ ನಮ್ಮನೆ ಬರೆದಾಗ ಏನಾಯಿತು ಅದನ್ನು ಸುಮ್ಮನೆ ಅನುಭವಿಸೋದು, ಇರಲಾರ್ದನ್ನು ಬಹಳ ಅಪೇಕ್ಷೆ ಮಾಡೋಂಗಿಲ್ಲ. ಅದೂ ದೇವರ, ಇದೂ ದೇವರ, ಎಲ್ಲವೂ ದೇವರ, ಈ ಭಾವನೆಯನ್ನು ಗಟ್ಟಿ ಮಾಡ್ಕೊಳ್ಳೋದು. ಜ್ಞಾನೇಶ್ವರಿ ಒಳಗೆ ಜ್ಞಾನೇಶ್ವರ ಮಹಾರಾಜರು ಹೇಳ್ತಾರೆ ಏನಂದ್ರೆ, ಜೇ ಜೇ ಬೇಟೆ ಭೂತ ತೇತೆ ಮಾನಿಜೆ ಭಗವಂತ, ಹಾ ಭಕ್ತಿಯೋಗ ನಿಶ್ಚಿತ ಜಾನಾ ಮಾಜಾ ಅಂಥೇಳಿ ಹೇಳ್ತಾರೆ ಇಲ್ಲಿ ಜ್ಞಾನೇಶ್ವರಿ ಒಳಗೆ. ಏನಂದ್ರೆ, ಕಾಣುವ ಎಲ್ಲ ಜೀವರಾಶಿಗಳು ಸಹಿತ ಭಗವಂತನೆಂದು ಭಾವಿಸುವುದೇ ಭಕ್ತಿಯೋಗ. ನಿತ್ಯ ಶುದ್ಧ ಬುದ್ಧ ಮುಕ್ತ ಸರ್ವಜ್ಞ ಸರ್ವಶಕ್ತ ಮೊದಲಾದ ಗುಣಗಳಿಂದ ಭಗವಂತನನ್ನು, ಆ ಭಗವಂತ ಅಖಂಡನಾಗಿರ್ತಾನೆ. ಹಾಗೆಯೇ ಸಕಲ ಜೀವವೂ ಸಹಿತ ಭಗವಂತನಂತೆ ಪರಿಪೂರ್ಣವಾಗಿದೆ ಅಂಥೇಳಿ ಭಾವಿಸೋದೈತಲ್ಲ, ಇದೇ ನಿಜವಾದಂಥ ಭಕ್ತಿ ನೋಡ್ರಿ. ಇದಕ್ಕಿಂತ ಹೆಚ್ಚಿಂದು ಏನೂ ಇಲ್ಲ. ಪ್ರತಿಯೊಂದು ಧರ್ಮ, ಪ್ರತಿಯೊಬ್ಬ ಗುರು, ಪ್ರತಿಯೊಬ್ಬ ಮಹಾತ್ಮ ಇದನ್ನೇ ಹೇಳಕತ್ತಾನ. ದ್ವೇಷ ಬಿಡ್ರೋ, ಹೊಡೆದಾಡೋದನ್ನು ಬಿಡ್ರೋ, ಆನಂದ ರೂಪರದ್ದೀರಿ, ಯಾಕೆ ದುಃಖ ಮಾಡ್ಕೊಳಕತ್ತೀರೋ, ಆನಂದವನ್ನು ಪಡ್ರಿ ಅಂಥೇಳಿ ನಮಗೆ ಬೋಧನೆಯನ್ನು ಮಾಡಿದ್ದಾರೆ. ನಂದು ಬರೀ ಹೇಳಿ ಮುಗಿಬಾರ್ದು, ಬರೀ ಕೇಳಿನೂ ಮುಗಿಬಾರ್ದು. ಹೇಳಿದಂಗೆ ಕೇಳಿದಂಗೆ ನಡ್ಕೊಂಡಿಪ್ಪ ಅಂದ್ರೆ ನಾ ಉದ್ಧಾರ ಆಗತ್ತೇನೆ ಇಷ್ಟ. ಇದರ ಮುಂದೆ ನೀವು ಏನು ತಿಳ್ಕೊತೀರೋ, ಏನು ಮಾಡ್ತೀರೋ ಅದು ನಿಮಗೆ ಬಿಟ್ಟ ವಿಷಯ. ಈ ಅಧ್ಯಾತ್ಮ ಅಂದ್ರೆ ಇಷ್ಟು ವಿಚಿತ್ರನ ಐತ್ರಿ. ಇದು ಸಿಕ್ಕವ್ರನ್ನ ಬಿಡುದಿಲ್ಲಂತ, ಸಿಗದವ್ರನ್ನ ಹಿಡಿದಿಲ್ಲಂತಿದ್ರು. ಇದು ಬ್ಯಾಡ್ ಅಂಥೇಳಿ ಯಾರು ದೂರದ ಸದತಾರಲ್ಲ ಅವ್ರ ಹಂತಕ್ಕೂ ಹೋಗೋದಿಲ್ಲ. ಬೇಕಂಥೇಳಿ ಯಾರು ಹಿಡ್ದಾರಲ್ಲ ಅವ್ರನ್ನ ಎಲ್ಲ ರೀತಿಯಿಂದ ಪರೀಕ್ಷೆ ಮಾಡಿ ಕೊಡಬಾರ್ದ ಕಷ್ಟ ಕೊಟ್ಟು ಅವ್ರನ್ನ ಇದ್ದಂತಹ ಕರ್ಮ ಕಳೆದು ಒಟ್ಟು ಗಟ್ಟಿಗೆ ಹಚ್ಚೆ ಬಿಡ್ತೈತಿ. ಇದಕ್ಕೆ ಅಧ್ಯಾತ್ಮ ಅಂತ ಕರೀತಾರೆ. ಇಂತಹ ಒಂದು ಅಧ್ಯಾತ್ಮದೊಳಗೆ ತೊಡಗಿರುವಂಥ ನಾವು ಒಂದು ಗುಣ ಬೆಳೆಸಿಕೊಳ್ಳೋದು. ಎಲ್ಲರೊಳಗೂ ಪರಮಾತ್ಮದಾನ, ಎಲ್ಲ ವಸ್ತುವಿನೊಳಗೂ ಪರಮಾತ್ಮ ಇದ್ದಾನ. ಸರ್ವವ್ಯಾಪಿಯಾದಂಥ ಪರಮಾತ್ಮನ ಇದ್ದಾಗ ದ್ವೇಷಕ್ಕೆ ಮೋಸಕ್ಕೆ ಅವಕಾಶ ಇಲ್ಲ. ಶಾಂತಿ ಮಾತ್ರ, ಆನಂದ ಮಾತ್ರ ಅಂಥೇಳಿ ತಿಳ್ಕೊಂಡು ನಮ್ಮ ಜೀವನವನ್ನು ನಾವು ಮಾಡೋಣ. ಪವಾಡ ಪುರುಷರಾದಂತಹ ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರನ ಚರಿತ್ರಾಮೃತವನ್ನು ನಾವೆಲ್ಲರೂ ಸಹಿತ ವಿಶೇಷವಾಗಿ ನೋಡಕ್ಕೆ ಪ್ರಯತ್ನ ಮಾಡಕತ್ತೇವೆ. ಪ್ರಯತ್ನ ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆನೈ, ನೀನೇ ಒಳಹೊಕ್ಕು ಏನ ನುಡಿಸಿದೊಡನೆ ನಾನುಡಿವೆ ಗುರುವೆ ಕೃಪೆಯಾಗು ಅಂದ್ರಲ್ಲ. ಲಚ್ಚಾಣ ಸಿದ್ಧಲಿಂಗ ಮಹಾರಾಜರನ್ನು ಕುರಿತು ಹೇಳುವ ಯೋಗ್ಯತೆ ನನಗೆಲ್ಲಿ? ಆ ಲಚ್ಚಾಣ ಸಿದ್ಧಲಿಂಗೇಶ್ವರನ ಒಳಗೆ ಹೊಕ್ಕು ಏನು ನುಡಿಸ್ತಾನೋ ಅದನ್ನು ಹೇಳೋದಷ್ಟೇ ಕೆಲಸ. ನಮ್ಮ ಗುರುಗಳು ನಿಂದ್ರಿಕಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಹಗಲಿ ರಾತ್ರಿ ಎದ್ರ ಬಿದ್ರ ಕುಂತ್ರ ನಿಂತ್ರ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಸ್ಮರಣೆಯನ್ನು ಮಾಡ್ತಿದ್ರು. ಅಂತಹ ಗುರು ನನಗೆ ಸಿಕ್ಕಿದ್ದು ನಂದು ಪುಣ್ಯನನ. ಈ ಒಂದು ಮಹಾತ್ಮರ ಚರಿತ್ರದೊಳಗೆ ಇವತ್ತು 5ನೆಯ ಅಧ್ಯಾಯವನ್ನು ನೋಡೋದು. ಓಂ ತತ್ಸತ್. 5ನೆಯ ಅಧ್ಯಾಯ ಶಿಕ್ಷಕರಿಗೆ ಹಾಗೂ ಲಚ್ಚಪ್ಪ ತಂದೆಗೆ ಮಂತ್ರಾರ್ಥ ಹೇಳಿದ್ದು. ವಿದ್ಯೆ ಕಲಿಸುವ ಮೂಲ ಗುರುವಿಗೆ, ಬುದ್ಧಿ ಹೇಳುವ ತಂದೆ ತಾಯಿಗೆ, ಶುದ್ಧ ಮಂತ್ರದ ಮೂಲ ನರುಹಿದ ಧೀರ ಶಿವಯೋಗಿ, ಬಿದ್ದು ಬೇಡುವೆ ಶುದ್ಧ ಭಾವದಿ ತಿದ್ದಿ ಹೇಳಲು ಬೇಕು ಕರುಣಿಸಿ, ಪ್ರಣವ ಮಂತ್ರದ ದಿವ್ಯ ರೂಪವ ಮುಗ್ಧ ಭಕ್ತರಿಗೆ ಅಂತ ಹೇಳಿ ಈ ಒಂದು 5ನೆಯ ಅಧ್ಯಾಯವನ್ನು ಇಲ್ಲಿ ಆರಂಭ ಮಾಡ್ತಾರೆ. ಹಿಂದಿನ ಅಧ್ಯಾಯದೊಳಗೆ ಏನಾಗಿತ್ತು ಅಂದ್ರೆ, ತಾಯಿ ಗಂಟು ಬಿದ್ದಿರ್ತಾಳೆ. ಏನಂದ್ರೆ, ನಾಗಮ್ಮ ನೀ ವಿದ್ಯೆ ಕಲಿಯಕ್ಕೆ ಹೋಗ್ಬೇಕಪ್ಪ, ದೊಡ್ಡವಾಗಿದ್ದು ನೀ ವಿದ್ಯೆ ಕಲಿತು
ನಮಗೆಲ್ಲ ಓದಿ ಹೇಳಬೇಕು, ಬರೆದು ತೋರಿಸ್ಬೇಕು ಅಂತ ತಾಯಿ ಹೇಳಿರ್ತಾಳೆ. ನಾವು ಹೋಗೋದಿಲ್ಲ ಅಂದಿರ್ತಾರೆ ಬಾಲಕ ಸಿದ್ಧಲಿಂಗೇಶ್ವರರು. ಮಾರನೆಯ ದಿವಸ ತಂದೆ ಲಚ್ಚಪ್ಪ ಸಿದ್ಧಲಿಂಗನಿಗೆ ಹೇಳಿದ, ನೀನು ಏನರೇ ಯಾವರೇ ಎಂಥವರೇ ಮಾತುಗಳನ್ನು ನುಡಿಯೋದು ಬೇಡ, ಮತ್ತು ಏನರೇ ಹೇಳಿಕಾರ ಶಾಲೆ ತಪ್ಪಿಸೋದು ಬೇಡ. ನೀ ಶಾಲೆಗೆ ಹೋಗುವುದಿಲ್ಲ ಅಂತ ಹೇಳಿಕಾರ ಹಠ ಹಿಡಿಯೋದನ್ನು ಬಿಡಬೇಕು. ಇದು ಸರಿಯಾದ ಮಾರ್ಗ ಅಲ್ಲ. ನೀನು ತೀವ್ರ ಶಾಲೆಗೆ ನಡೆ ಎಂದು ಪ್ರೀತಿಯಿಂದ ರಮಿಸಿ ತಿನ್ನಲು ತಿನಿಸನ್ನು ಕೊಡಿಸ್ತೇನೆ ಅಂತ ಹೇಳಿ ಸಿದ್ಧಲಿಂಗ ಮಹಾರಾಜರನ್ನು ಮಾಸ್ತರ್ ಹಂತೇಕ ತಂದೆಯವರು ಕರ್ಕೊಂಡು ಬರ್ತಾರೆ. ಶಿಕ್ಷಕರಾದರೂ ಸಹಿತ ಪ್ರೀತಿಯಿಂದ ಸಿದ್ಧಲಿಂಗನನ್ನು ಕಂಡು ದಿನಾಲು ತಪ್ಪಿಸದೆ ಶಾಲೆಗೆ ಬರಬೇಕು, ಅಕ್ಷರಗಳನ್ನು ನಾವು ಹಾಕಿಕೊಟ್ಟಂತೆ ತಿದ್ದಿ ಬರೆಯಲು ಓದಲು ಕಲಿಯಬೇಕು ಎಂದು ಮೋಹ ಬರುವ ಶಬ್ದಗಳನ್ನು ಶಿಕ್ಷಕರು ಆಡಿದರು. ಸಿದ್ಧಲಿಂಗೇಶ 2-3 ದಿವಸ ಸುಮ್ಮನೆ ಕುಳಿತು ಮನೆಗೆ ಬಂದನು. 4ನೆಯ ದಿವಸ ಒಂದು ಪಾಟಿಯಲ್ಲಿ ಪ್ರಣವಾಕ್ಷರ ಮಂತ್ರಗಳನ್ನು, ಓಂ ಎಂಬ ಮಹಾಮಂತ್ರವನ್ನು, ಓಂ ನಮಃ ಶಿವಾಯ ಎಂಬ ಮಹಾಮಂತ್ರವನ್ನು ಬರ್ಕೊಂಡು ಶಾಲೆಗೆ ಹೋದನು. ಶಾಲೆಯ ಗುರುಗಳಿಗೆ ತೋರಿಸಿದಾಗ ಅವರು ಆಶ್ಚರ್ಯವಾಗಿ, ನೀನು ಬರೆದಿರುವೆಯೋ ಮತ್ತಾರು ಬರೆದುಕೊಟ್ಟರೋ ಎಂದು ಕೇಳಿದರು. ಆಗ ಸಿದ್ಧಲಿಂಗೇಶ ಅನ್ನುತ್ತಾನೆ, ಈ ಅಕ್ಷರವನ್ನು ತಾಯಿಯ ಗರ್ಭದಲ್ಲಿದ್ದಾಗ ಆ ಪರಮಾತ್ಮನು ಕಲಿಸಿದ್ದ. ಆ ವಾಕ್ಯವನ್ನೇ ಈಗ ನಾನು ಬರೆದುಕೊಂಡು ಬಂದಿರುತ್ತೇನೆ. ನಾನೇನು ಸ್ವತಃ ಬರೆದಿರುವುದಿಲ್ಲ, ಕಲಿಸಿದ್ದನ್ನೇ ಬರೆದಿರುವೆ ಎಂದು ಸಿದ್ಧಲಿಂಗೇಶ ತಿಳಿಸಿದನು. ಇದನ್ನು ವಿಚಿತ್ರ ಎಂದು ತಿಳಿದು ಗಾಬರಿಗೊಂಡು ಲಚ್ಚಪ್ಪನವರನ್ನು ಶಾಲೆಗೆ ಕರೆತರಲು ಒಬ್ಬ ಹುಡುಗನನ್ನು ಕಳುಹಿಸಿದರು. ಲಚ್ಚಪ್ಪನವರು ಬಂದು ನೋಡುತ್ತಾರೆ. ಇದೇನು ಸಿದ್ಧಲಿಂಗೇಶ, ಏನು ಬರೆದಿರುವೆ ಎಂದು ಕೇಳಿದರು. ಆಗ ಶಾಲೆಯ ಶಿಕ್ಷಕರಿಗೂ ಮತ್ತು ತಂದೆಯವರಿಗೂ ಹೀಗೆ ಹೇಳಿದನು, ತಾಯಿಯ ಗರ್ಭದಲ್ಲಿದ್ದಾಗ ಅನಂತ ಕಷ್ಟಗಳನ್ನು ಪ್ರತಿಯೊಬ್ಬ ಜೀವಿಯು ಕಷ್ಟವನ್ನು ಹೊಂದುತ್ತಾನೆ. ಅವು ಯಾವುವೆಂದರೆ, ತಾಯಿಯ ಗರ್ಭದಲ್ಲಿ ಕುಕ್ಕುಟಾಸನದಿಂದ ಮೂಲ ಮಲಮೂತ್ರಗಳ ಮಧ್ಯದಲ್ಲಿದ್ದಾಗ ಅತಿ ದುರ್ಗಂಧವಾದಂತಹ ವಾಸನೆ, ಮಲಮೂತ್ರದಲ್ಲಿಯ ಜಂತುಗಳ ಕಡಿತ ಮತ್ತು ತಾಯಿ ಊಟ ಮಾಡುವಂತಹ ಹುಳಿ, ಉಪ್ಪು, ಖಾರ ಇವೆಲ್ಲ ಬಂದು ರಕ್ತಮಯವಾಗಿದ್ದ ಪಿಂಡಕ್ಕೆ ತಗಲಿ ಅನಂತ ಬಾಧೆಯಾಗುವುದು. ಇದೆಲ್ಲವನ್ನು ಕಂಡು ಅಂತರ್ಯಾಮಿಯಾದಂಥ ಪರಮಾತ್ಮನನ್ನು ಕುರಿತು, ಹೇ ಪರಮಾತ್ಮನೇ, ನನ್ನನ್ನು ಇಂತಹ ಹೇಯವಾಗಿದ್ದಂತಹ ಅನೇಕ ಮಲಮೂತ್ರಗಳ ಮಧ್ಯದಲ್ಲಿ ತಂದು ಇಟ್ಟಿರುವೆ. ಇಲ್ಲಿಯ ಎಲ್ಲ ಬಾಧೆಗಳನ್ನು ಸಹಿಸುವುದು ಕಷ್ಟ ಸಾಧ್ಯವಾಗಿದೆ. ಹೇ ಶಂಭುದೇವ, ಕಾಪಾಡು. ಈ ತಾಯಿಯ ಗರ್ಭದಿಂದ ಹೊರಗೆ ಹಾಕು. ಹೊರಗೆ ಬಂದ ಮೇಲೆ ನಿನ್ನನ್ನು ಕುರಿತು ಧ್ಯಾನಿಸಿ, ನಿನ್ನ ಒಲಿಸಿ, ಮಾಯೆಯನ್ನು ಮೀರಿ ಕಾಮನನ್ನು ಗೆದ್ದು ಭವವನ್ನು ಗೆಲ್ಲುತ್ತೇನೆ ಎಂದು ಪ್ರತಿಯೊಬ್ಬ ಗರ್ಭಜೀವಿಗಳು ಪರಶಿವನನ್ನು ಕುರಿತು ಬೇಡಿಕೊಂಡಾಗ ಈ ಮಂತ್ರವನ್ನು ತಾಯಿಯ ಗರ್ಭದಲ್ಲಿ ಶಿವನು ತಿಳಿಸಿದನು. ಇದನ್ನು ನೆನಪು ಇಟ್ಟುಕೊಂಡವರು, ಇದರ ಅರ್ಥವನ್ನು ಬಲ್ಲವರು ಮೋಕ್ಷ ಪಡೆಯುತ್ತಾರೆ, ದುಃಖದಿಂದ ಬಿಡುಗಡೆ ಹೊಂದುತ್ತಾರೆ ಎಂದು ತಿಳಿಸಿದರು ಅಂತ ಹೇಳ್ತಾರೆ. ಇಲ್ಲಿ ಸಿದ್ಧಲಿಂಗ ಮಹಾರಾಜರು ಸಣ್ಣ ಬಾಲಕರಿದ್ದರೂ ಸಹಿತ ಅಕಾರತೋ ಬ್ರಹ್ಮ, ಉಕಾರತೋ ವಿಷ್ಣು, ಮಕಾರ ಮಹಾದೇವ, ಓಂಕಾರತೋ ರೂಪ ಅನ್ನವ್ರಂಗ ಗುರುಗಳು ಇನ್ನೂ ಹೇಳಿಕೊಡೋಕ್ಕಿಂತ ಮೊದಲನ ಓಂ ಎಂಬ ಶಬ್ದದ ಅರ್ಥವನ್ನು ಮತ್ತು ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಪಾಟಿ ಮೇಲೆ ಬರ್ಕೊಂಡು ಹೋಗ್ತಾರೆ. ಆವಾಗ ನೀನ ಬರೆದು ಯಾರು ಬರೆದು ಕೊಟ್ಟರು ಅಂತ ಕೇಳಿದಾಗ ಅಲ್ಲಿ ಹೇಳ್ತಾರೆ ಅವರು, ತಾಯಿಯ ಗರ್ಭದೊಳಗಿದ್ದಾಗ ಸಾಕ್ಷಾತ್ ಪರಮಾತ್ಮನ ನನಗೆ ಹೇಳಿದ್ದ, ಅದನ್ನು ನಾನು ನೆನಪಿಟ್ಟುಕೊಂಡು ಬರೆದ್ದೀನಿ. ಯಾರು ನೆನಪಿಟ್ಟುಕೊಂಡು ಇದರ ಹಂಗೆ ನಡ್ಕೊಂಡು ಇದರ ಅರ್ಥ ತಿಳ್ಕೊತಾರೋ ಅವರ ಭವಬಂಧನದಿಂದ ಪಾರಾಗ್ತಾರೆ. ಮತ್ತು ಯಾರ ಭೂಮಿಯ ಸ್ಪರ್ಶವಾದ ಕೂಡಲೇ ಪರಮಾತ್ಮನಿಗೆ ಕೊಟ್ಟಂಥ ಮಾತನ್ನು ಮರಿತಾರಲ್ಲ, ಅವರ ಭವಬಂಧನದೊಳಗೆ ಸಿಕ್ಕೊಂಡು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ತಾಪತ್ರಯಗಳಿಗೆ ಸಿಲುಕ್ತಾರು ಅಂತ ಹೇಳಿಕಾರ
ಆ ಬಾಲಕ ಸಿದ್ಧಲಿಂಗೇಶ್ವರರು ಗುರುಗಳ ಮುಂದೆ ಹೇಳ್ತಾರೆ. ಗುರುಗಳ ತಂದೆಯವ್ರನ್ನ ಕರೆಸ್ತಾರೆ ಲಚ್ಚಪ್ಪನವ್ರನ್ನ. ಅವ್ರ ಮುಂದೂ ಇದೇ ರೀತಿ ಹೇಳಿದ ಕೂಡಲೇ ಮುಂದೆ ಆ ಗುರುಗಳು ಅಷ್ಟಕ್ಕೆ ಬಿಡೋದಿಲ್ಲ. ಆತಪ್ಪ ಇಷ್ಟಕ್ಕೆ ಬಿಡಬೇಡ, ಇನ್ನೂ ಏನೈತಿ ಇದ್ರ ಅರ್ಥ, ಇನ್ನೂ ಏನೈತಿ ಇದ್ರ ಮಹತ್ವ ಹೇಳಂದ್ರೆ ಅವ್ರು ಆ ಬಾಲಕಗೆ. ಆವಾಗ ಭಾಳ ಚಂದ ಒಂದು ಮಾತು ಹೇಳ್ತಾರೆ ಸಿದ್ಧಲಿಂಗೇಶ್ವರರು. ಇದರ ಪೂರ್ಣ ಅರ್ಥವನ್ನು ನೀ ತಿಳಿಬೇಕಂದ್ರೆ ಈ ಸಂಸಾರ ಭೋಗ ಭಾಗ್ಯಗಳನ್ನು ತ್ಯಜಿಸ್ಬೇಕು. ತ್ಯಜಿಸಿಕ್ಯಾರ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿಗೆ ಹೋಗಿ ಶರಣಾಗಬೇಕು. ನೀವು ಲೌಕಿಕ ವಿದ್ಯೆಯನ್ನು ಕಲಿಸುವಂತಹ ವಿದ್ಯಾಗುರು ಅದೇರಿ, ಆದರೆ ಶ್ರೋತ್ರಿಯ ಬ್ರಹ್ಮನಿಷ್ಠರಲ್ಲ. ನಿಮಗಿದ್ರ ನಿಜವಾದ ಅರ್ಥ ತಿಳಿಬೇಕಂದ್ರೆ ನೀವೇನು ಮಾಡಬೇಕಂದ್ರೆ ಎಲ್ಲವನ್ನು ತ್ಯಾಗ ಮಾಡಿ ವೈರಾಗ್ಯ ಮೂರ್ತಿಗಳಾಗಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿಗೆ ಶರಣಾದಾಗ ಮಾತ್ರ ನಿಮಗೆ ಇದರದ ಪೂರ್ಣ ಅರ್ಥ ದೊರಿತೈತಿ ಅಂದ ಕೂಡಲೇ ಆ ಗುರುಗಳಿಗೆ ವಿಚಿತ್ರ ಅನಿಸ್ತು. ಎಂತಹ ಒಂದು ಪಾಂಡಿತ್ಯ, ಈ ಹುಡುಗನಿಗೆ ಕಲಿಸುವಂತಹ ಯೋಗ್ಯತೆ ನಮಗೆ ಅಸಾಧ್ಯ ಐತಿ. ಮತ್ತೊಂದು ಮಾತು ಹೇಳ್ತಾರೆ ಏನಂದ್ರೆ, ಒಂದು ನದಿಯನ್ನು ದಾಟಬೇಕಾದ್ರೆ ಈಜುಗುಂಬಳ ಅಥವಾ ನೌಕೆ, ಈಜುಗುಂಬಳ ಅಂತ ಹೇಳಿಕಾರ ಅದನ್ನು ಬೆನ್ನಿಗೆ ಕಟ್ಕೊಂಡು ಹೋಗ್ತಾರೆ ನೋಡ್ರಿ. ಆ ಕುಂಬಳಕಾಯಿ ಆದರೂ ಬೇಕು, ಇಲ್ಲಾಂದ್ರೆ ನೌಕೆ ಆದರೂ ಬೇಕು. ಅದರ ಸಹಾಯದಿಂದ ಹೆಂಗೆ ನಾವು ಆ ನದಿಯನ್ನು ಪಾರು ಮಾಡ್ಬೋದು, ಹಂಗೆ ಈ ಭವಬಂಧನವನ್ನು ಪಾರು ಮಾಡಲಿಕ್ಕೆ ಈಜುಗುಂಬಳ ಇದ್ದಂಗೆ ಯಾವುದಪ್ಪ ಅಂದ್ರೆ ಈ ಓಂ ನಮಃ ಶಿವಾಯ, ಓಂ ಅನ್ನುವಂತಹ ಪ್ರಣವಾಕ್ಷರ ಅಂತ ಹೇಳಿಕಾರ ಬೋಧನೆಯನ್ನು ಮಾಡಿಕೊಟ್ಟು ಆವಾಗ ಹೇಳ್ತಾರೆ, ನೋಡಪ್ಪ ಇವನು ನಮಗೆ ಸದಾ ಮನುಷ್ಯರಂತೆ ಅನಿಸುವುದಿಲ್ಲ, ಸಾದಾ ಮನುಷ್ಯರಂಗೆ ಇವ ಅನಿಸುವುದಿಲ್ಲ, ಸಾದಾ ಮನುಷ್ಯರಂತೆ ಇವನು ಅನಿಸುವುದಿಲ್ಲ, ಮಹಾತ್ಮನಂತೆ ಅನಿಸುತ್ತಾನೆ. ಇವನಿಗೆ ಕಲಿಸುವ ಯೋಗ್ಯತೆ ನನಗಿಲ್ಲ, ದಯವಿಟ್ಟು ಇವನನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿಕಾರ ಲಚ್ಚಪ್ಪನವರಿಗೆ. ಶಿಕ್ಷಕರು ಏನು ಮಾಡ್ತಾರಂದ್ರೆ ಬೇಡಿಕೊಳ್ತಾರೆ. ಆವಾಗ ಲಚ್ಚಪ್ಪನವರಿಗೆ ಆನಂದ ಆಗಕತ್ತೈತಿ, ಅಂತಹ ಜ್ಞಾನಿ ಮಗ ನನಗೆ ದೊರೆತ, ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿದ್ದಕ್ಕಾಗಿ ಇಂತಹ ಮಗ ನನಗೆ ಜನ್ಮಿಸಿದ ಅಂಥೇಳಿ ಆನಂದಪಟ್ಟು ಮನೆಗೆ ಕರ್ಕೊಂಡು ಹೋಗಿ ನಾಗಮ್ಮನವರಿಗೆ ಎಲ್ಲ ಹೇಳ್ತಾರೆ. ನಾಗಮ್ಮಗಾದರೂ ಸಹಿತ ಅಷ್ಟೇ ಸಂತೋಷವಾಗ್ತೈತಿ. ಮುಂದೆ ಆಟ ಆಡೋಕ್ಕೆ ಹುಡುಗರ ಜೋಡಿ ಹೋಗಿಬಿಡ್ತಾರೆ. ಮರನೇ ದಿವಸ ತಾಯಿ ನಾಗಮ್ಮ ಏನು ಮಾಡ್ತಾಳಂದ್ರೆ, ಒಂದು 4 ಎಮ್ಮಿದ್ದು ಈ ಎಮ್ಮುಗಳನ್ನು ಬಿಟ್ಕೊಂಡು ದನ ಕಾಯಕ್ಕೆ ಹೋಗು ಅಂಥೇಳಿ ಬುತ್ತಿ ಕಟ್ಟಿ ಕೊಟ್ಬಿಡ್ತಾಳೆ. ಊರಾಗಿದ್ದಂಥ ಇನ್ನೂ ಅನೇಕ ಗೆಳೆಯರು ಅವರು ಎಲ್ಲರೂ ಏನು ಮಾಡಿದ್ರಂದ್ರೆ ತಮ್ಮ ತಮ್ಮ ದನಗಳನ್ನು ತಗೊಂಡು ಆ ದನಗಳನ್ನು ಮೇಯ್ಸಕ್ಕೆ ಕರ್ಕೊಂಡು ಬಂದಿದ್ದರು. ಹುಡುಗರೆಲ್ಲರೂ ಚಿನ್ನಿದಾಂಡು ಆಡ್ತಿದ್ರು, ತಮ್ಮ ತಮ್ಮ ವಿಶೇಷವಾದಂಥ ಆಟದೊಳಗೆ ತೊಡಗಿದ್ರು. ಆದರೆ ಸಿದ್ಧಲಿಂಗೇಶ್ವರರು ಮಾತ್ರ ಒಂದು ಗಿಡದ ಬುಡಕ್ಕೆ ಶಾಂತವಾಗಿ ಧ್ಯಾನಸ್ಥರಾಗಿ ಕುಂತು ಬಿಟ್ಟಾರ. ಹುಡುಗರು ಆಟ ಆಡಕತ್ತವ, ಇವರು ಧ್ಯಾನಸ್ಥರಾಗಿ ಕುಂತಾರ. ಎಲ್ಲ ದನಗಳು ಕೂಡಿ ಒಬ್ಬ ಸಾವುಕಾರನ ಹೊಲದಾಗ ಮೇಯಕ್ಕೆ ಹೋಗಿಬಿಟ್ಟು ರೀ. ಯಾವಾಗ ಹೊಲದ ಮಾಲಕ್ಕೆ ಬಂದು ನೋಡ್ತಾನೆ, ಎಲ್ಲ ದನಗಳು ತಮ್ಮ ಪೀಕನ್ನು ಮೇಯಕತ್ತವ. ಅದನ್ನು ನೋಡಿ ಹೊಡ್ಯಾಕೆ ಓಡಿ ಬಂದ. ಅಷ್ಟೊತ್ತಿಗೆ ಎಲ್ಲ ಹುಡುಗರಂದು ನಮ್ಮ ಯಾವ ದನಗಳು ಇಲ್ಲಿದ್ರೊಳಗೆ, ಆ ಗಿಡದ ಬಿಡಕ್ಕೆ ಕುಂತಾನಲ್ಲ ಸಿದ್ಧಲಿಂಗಶ, ಅವನೂ ಎಲ್ಲ ದನಗಳು ಅಂತ ಅಂದು ಕೂಡಲೇ ಧ್ಯಾನಸ್ಥರಾಗಿ ಕುಳಿತಿರುವಂತಹ ಬಾಲಕ ಸಿದ್ಧಲಿಂಗೇಶ್ವರನನ್ನು ಒಂದು ತೊಗರಿ ಕಟ್ಟಿಗೆಯಿಂದ ಹೊಡಿತಾನ ನಮ್ಮ ಮಾಲೀಕ. ಆವಾಗ ಏನಪ್ಪ ನನ್ನ ಯಾಕೆ ಹೊಡೆದಿ ಅಂತ ಕೇಳ್ತಾರೆ. ಆವಾಗ ದನ ಎಲ್ಲ ಬೆಳೆ ಹಾಳು ಮಾಡಕತ್ತವು, ಅದಕ್ಕೆ ಸುಮ್ಮನೆ ಕುಂಡ್ರಬೇಕನ, ನೀ ಕುಂತಿದ್ದಿಲ್ಲ ಅಗದಿ ದೊಡ್ಡ ಮಹಾಜ್ಞಾನಿ ಇದ್ದಂಗೆ, ನಾ ಎಷ್ಟು ದಿವಸ ಶ್ರಮಪಟ್ಟು ಬೆಳೆದಿರುವಂಥ ಬೆಳೆಯೆಲ್ಲ ನಾಶ ಮಾಡಕತ್ತವ, ನೋಡಲಿ ನಿನ್ನ ದನ ಅಂತ ಹೇಳಿದ ಕೂಡಲೇ ಆವಾಗ ಅವರು ಏನು ಮಾಡ್ತಾರಂತಂದ್ರೆ ಒಂದು ಮಾತು ಹೇಳ್ತಾರೆ ಅವಾಗ, ಯಾವ ದನಗಳು ಯಾರು ಅಂತ ಹೇಳಿಕಾರ ತಿಳ್ಕೊಳ್ಳಾರ್ದ ಮಂದಿ ದನಗಳ ಸಂಬಂಧ ನನ್ನೂ ಹೊಡೆದಿಲ್ಲ ಅಂತಾರವರು. ಆವಾಗ ಆ ಗುರುವಿನ ಒಂದು ದೃಷ್ಟಿ, ಗುರುವಿನ ಒಂದು ಮಾತು
ವಯಸ್ಸು ಸಂಬಂಧ ಇಲ್ಲ. ಕೇಳಿದ ಕೂಡಲೇ ಆ ಹೊಲದ ಮಾಲಕ್ ಮತ್ತೆ ಪ್ರಶ್ನೆ ಮಾಡ್ತಾನೆ. ಮತ್ತಲ್ಲೋ 25-30 ದನ ಅದಾವು, ಇವೆಲ್ಲ ನಿನ್ನೋ ಇಲ್ಲ, ಅದರೊಳಗೆ ಕೇವಲ 4 ದನಗಳು ಮಾತ್ರ ನನ್ನು ಅಂತ ಆ ಬಾಲಕ ಸಿದ್ಧಲಿಂಗೇಶ್ವರ ಅಂತಾರ. ಆವಾಗ ನಿನ್ನೂ ಯಾವ ದನ ಅಂತ ಆ ಮಾಲೀಕ ಕೇಳಿದ. ಆವಾಗ ಬಾಲಕ ಸಿದ್ಧಲಿಂಗೇಶ್ವರ ಒಂದು ಮಾತು ಹೇಳ್ತಾರೆ. ಏನಂತಂದ್ರೆ, ಯಾವ ಒಬ್ಬ ಪರಮಾತ್ಮನ ಧ್ಯಾನವನ್ನು ಮಾಡ್ಕೋತ ಅವನ ಅಖಂಡ ಆನಂದದೊಳಗೆ ನಾ ಕುಳಿತಿದ್ದೆ, ಆ ಪರಮಾತ್ಮನ ಸ್ವರೂಪನಾದಂಥ ನೀನು ಬಂದು ನನ್ನನ್ನು ಹೊಡೆದೆ. ನನ್ನ ದನಗಳು ಅಂತ ನಾ ಅನ್ನಕತ್ತೇನಲ್ಲ, ಆ ದನಗಳೂ ಸಹಿತ ಎಲ್ಲ ದನಗಳ ಶಿವಸ್ವರೂಪನ ಇದ್ರೂ ಸಹಿತ ನಿನಗೆ ಈ ಒಂದು ವಿಷಯವನ್ನು ಖಾತ್ರಿ ಮಾಡಲಿಕ್ಕಾಗಿ ಸತ್ಯವಾಗಲೂ ಸಹಿತ ಚರಾಚರಾತ್ಮಕ ವಸ್ತುಗಳಲ್ಲಿಯೂ ಜೀವಿಗಳಲ್ಲಿಯೂ ಪರಮಾತ್ಮ ಇದ್ದಿದ್ದನ್ನು ಕರೆ. ಆದರೆ ನನ್ನ 4 ದನಗಳು ಬಂದು ನಿನ್ನ ಮುಂದೆ ನಿಲ್ಲಲಿ ಅಂತ ಒಂದು ಮಾತಂತಾರೆ. ಒಂದು 25-30 ದನಗಳೊಳಗೆ ಎಲ್ಲ ಮೇಯುವಂತಹ ದನದೊಳಗೆ ಕೇವಲ 4 ದನಗಳು, ಸಿದ್ಧಲಿಂಗೇಶ್ವರರು ಮೇಸಾಕ್ತಂದಂಥ 4 ದನಗಳು ಬಂದು ಆ ಹೊಲದ ಮಾಲೀಕನ ಮುಂದೆ ನಿಲ್ತಾವ. ಆವಾಗ ಮಾಲೀಕಗೆ ಪಶ್ಚಾತ್ತಾಪ ಆಗ್ತೈತಿ. ನಾ ಮಾಡಿದಂತಹ ತಪ್ಪು ಅಂತ ಹೇಳಿಕಾರ ತಿಳ್ಕೊಂಡು, ನಾ ತಪ್ಪು ಮಾಡಿದ್ನಿ, ನೀ ಪರಮಾತ್ಮನ ಸ್ವರೂಪನ ಲಚ್ಚಪ್ಪನ ಮಗ ನೀ ಅಂತ ಹೇಳಿಕಾರ ನನಗೆ ಹೆಮ್ಮೆ ಅನಿಸಕತ್ತೈತಿ. ನಿನ್ನಂಥ ಪರಮಾತ್ಮನ ಸ್ವರೂಪರು ನಮ್ಮ ಕಕ್ಕಳ ಮೇಲಿ ಒಳಗೆ ಜನ್ಮ ತಾಳೆದ್ದು ನಮ್ಮ ಊರಿನ ಭಾಗ್ಯಪ. ನೀ ಕೇವಲ ಒಂದು ಮನೆತನವನ್ನು, ಕೇವಲ ಒಂದು ಊರನ್ನು ಉದ್ಧಾರ ಮಾಡೋಕ್ಕೆ ಹುಟ್ಟಿಲ್ಲ, ಇಡೀ ಜಗತ್ತನ್ನು ಉದ್ಧರಿಸ್ಲಿಕ್ಕೆ ಹುಟ್ಟಿದೀಪ ಅಂತ ಹೇಳಿಕಾರ ಪಶ್ಚಾತ್ತಾಪ ಪಡ್ತಾನೆ. ಆವಾಗ ಮತ್ತೆ ಅವಾಗ ಯಾರನ್ನೂ ಮನಸ್ಸು ನೋಯಿಸಬಾರ್ದಪ್ಪ, ಯಾರನ್ನೂ ಹೊಡಿಬಾರ್ದಪ್ಪ ಅಂತ ಹೇಳಿಕಾರ ವಿಶೇಷವಾದಂಥ ಒಂದು ಉಪದೇಶವನ್ನು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಮಾಡ್ತಾರೆ. ಮತ್ತೊಂದು ತಮಗೆ ಹೇಳ್ತೀನಿ ಏನಂದರೆ, ಕೆಲವು ಮಂದಿ ನಮ್ಮ ಕಡೆ ಉಳುವಿಗೆ ಯಲ್ಲಮ್ಮನ ಗುಡ್ಡಕ್ಕೆ ಮೈಲಾರಲಿಂಗೇಶ್ವರಿಗೆ ಚಕಡಿ ಮಾಡ್ಕೊಂಡು ಹೋಗ್ತಿರ್ತಾರೆ ರೈತರು. ಆ ಎತ್ತುಗಳನ್ನು ಹಿಂಗೆ ಹೊಡಿತಿರ್ತಾರೋ, ಎಷ್ಟು ಹೊಡಿತಿರ್ತಾರೆ. ಆ ಎತ್ತುಗಳಿಗೆ ರೂಢಿ ಮಾಡಿಸ್ಬೇಕಂತ ಹೇಳಿಕಾರ 15-20 ದಿವಸದಿಂದ ರಾತ್ರಿಯೆಲ್ಲ ಬೆಳತನಕ ಏನು ಮಾಡೋದಂದ್ರೆ ಅವತರನ್ನ ಪಾಪ 20-20 ಕಿಲೋಮೀಟ್ರ್ ಓಡಿಸೋದು, ವಜ್ಜೆ ಹೇರೋದು. ಈ ಚಿತ್ರಹಿಂಸೆಯನ್ನು ದಯವಿಟ್ಟು ಯಾವ ರೈತರು ಕೊಡಬೇಡ್ರಿ. ಒಂದು ವೇಳೆ ನೀವು ಆ ಎತ್ತುಗಳಿಗೆ ಚಿತ್ರಹಿಂಸೆಯನ್ನು ಕೊಟ್ಟರೆ ನಿಮ್ಮ ಜನ್ಮ ನರಕದಕ್ಕಿಂತ ಕಡೆ ಆಗ್ತೈತಿ. ಅದರೊಳಗೆ ಯಾವ ಸಂಶಯನೂ ಇಲ್ಲ. ದಯವಿಟ್ಟು ಅಂಥ ಕೆಲಸ ಮಾಡಬೇಡ್ರಿ. ತೊಗೊಂಡು ಹೋಗ್ರಿ, ಬ್ಯಾಡ ಅನ್ನೋದಿಲ್ಲ. ಆದರೆ ಆ ಮೂಕ ಪ್ರಾಣಿಗಳನ್ನು ಹೊಡೆದು ಪಾಪ ಕಟ್ಕೋಬೇಡ್ರಿಪ್ಪ ಅಂತ ಹೇಳಿಕಾರ ಪ್ರತಿಯೊಬ್ಬರಲ್ಲಿಯೂ ಪ್ರಾರ್ಥನೆ ಮಾಡ್ತೀನಿ. ಈ ರೀತಿಯಾಗಿ ಆ ರೈತ ಅವರಿಗೆ ಕ್ಷಮಾ ಬೇಡಿ ಅವರನ್ನು ಸ್ತುತಿಸಲು ಆರಂಭಿಸಿದನು ಎಂಬಲ್ಲಿಗೆ 5ನೇ ಅಧ್ಯಾಯಕ್ಕೆ ಮಂಗಲಂ. ಓಂ ಶಾಂತಿ ಶಾಂತಿ ಶಾಂತಿ.